ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಏನ್ ಭೈರವಿ ಹಿಂಗಾಗೋಯ್ತು? ಈಗ ಭವಾನಿನ್ ಎಲ್ಲಿ ಅಂತ ಹುಡ್ಕೋದು? ನನಗೂ ಗೊತ್ತಾಗ್ತಿಲ್ಲ ರಾಕೇಶ. ನನಗಂತೂ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗ್ತಿದೆ. ಭೈರವಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಹೋಗಿ ನಿಮ್ ಮಗಳನ್ನ ರೆಡಿ ಮಾಡಿ. ಆದ್ರೆ ಒಂದಂತೂ ಸತ್ಯ, ಯಾವ್ದೇ ಕಾರಣಕ್ಕೂ ಈ ಮದ್ವೆನ ನಾನ್ ನಡೆಯೋದಕ್ ಬಿಡೋದಿಲ್ಲ. ಅಯ್ಯೋ, ಅದನ್ನೇ ತಪ್ಪಿಲ್ಕೊಂಡಿರೋದು ನೀನು. ನಿನ್ನೆಯಿಂದ ನಿಂಗೊಂದು ವಿಷಯ ಹೇಳ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಿದ್ದೀನಿ. ಇವರೆಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿದಾರೆ ಅಂತ ಹೇಳಕ್ಕೆ ತುಂಬಾ ಟ್ರೈ ಮಾಡಿದೆ. ಅಷ್ಟರಲ್ಲಿ ವಿರಾಟ್ ಬಂದು ನಿನ್ನ ಕರ್ಕೊಂಡು ಹೋಗ್ಬಿಟ್ಟ. ಅಥರ್ವಾಗ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ನನ್ನ ಗಂಡ ಜೊತೆಲೇ ಇದ್ರು. ಅಲ್ಲೂ ನನ್ನ ಪ್ಲಾನ್ ವರ್ಕೌಟ್ ಆಗಿಲ್ಲ. ಅದಕ್ಕೆ ನಾಳೆ ಮುಹೂರ್ತದ ತನಕ ಭವಾನಿನ ಹುಷಾರಾಗಿ ನೋಡ್ಕೋ ಅಂತ ಸೂಕ್ಷ್ಮವಾಗಿ ಹೇಳ್ದೆ. ಆದ್ರೆ ಅವ್ನಿಗೆ ಏನ್ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಅರ್ಥನೇ ಆಗಿಲ್ಲ ಅನ್ಸುತ್ತೆ. ಕೊನೆಗೂ ಆ ಪಾಪಿಗಳೇನ್ ಅನ್ಕೊಂಡ್ರೋ ಅದೇ ಆಗೋಯ್ತು. ಅಂದ್ರೆ ಇದ್ರ ಹಿಂದೆ ಯಾರ್ಯಾರಿದಾರ ಆಂಟಿ? ಇನ್ಯಾರು? ಆ ವಸುಂಧರ, ನನ್ ಗಂಡ, ನನ್ ಮಗಳು. ಭೈರವಿ, ಅವ್ರು 3 ಜನ ಸೇರ್ಕೊಂಡು ಕರೆಕ್ಟಾಗಿ ಮುಹೂರ್ತದ ಟೈಮ್ಗೆ ಭವಾನಿನ ಹೇಗಾದ್ರೂ ಇಲ್ಲಿಂದ ಓಡಿಸ್ತೀವಿ ಅಂತ ಮಾತಾಡ್ಕೋತಾ ಇದ್ರು. ಆದ್ರೆ ಹೇಗೆ ಏನು ಅಂತ ನಂಗೆ ಗೊತ್ತಾಗಿಲ್ಲ. ಅದು ಒಂದು ತಿಳ್ಕೊಳಕ್ಕಾಗಿಲ್ಲ ನನ್ನ ಕೈಲಿ. ಇಟ್ಸ್ ಓಕೆ ಆಂಟಿ, ನಾನ್ ಬಿಡಲ್ಲ. ನೀವಿಷ್ಟು ಹೇಳಿದ್ರಲ್ಲ, ಇನ್ ಮುಂದಿಂದು ನಾನ್ ನೋಡ್ಕೋತೀನಿ. ಅದೇನ್ ಮಾಡ್ತೀಯೋ ಆದಷ್ಟು ಬೇಗ ಮಾಡು. ಟೈಮ್ ಹೀಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಭವಾನಿ ಎಲ್ಲಿದ್ದಾಳೆ ಅಂತ ನಾವ್ ಆದಷ್ಟು ಬೇಗ ಹುಡುಕ್ಬೇಕು. ನಿಮ್ ಡ್ಯಾಡಿ ಹೇಳಿದ್ರಲ್ಲ, ಕಮಿಷನರ್ ಹೇಳ್ಬೇಕಾರೆ ಹುಡುಕ್ಸ್ತೀನಿ ಅಂತ. ಆ ಕೆಲಸ ಮಾಡು ಬೇಗ. ಸರಿ ಆಂಟಿ, ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾ ರಾಕೇಶ. ಭೈರವಿ ಅವರೇ, ಮೊದಲು ಅದಕ್ಕೆನ ಹುಡ್ಕೊಂಡು ಬರೋಣ. ಇಲ್ಲ ಅಂದ್ರೆ ಅಣ್ಣ ಮತ್ತೆ ಮೊದ್ಲಿನ ತರ ಆದ್ರೆ ನಂಗೆ ತುಂಬಾ ಭಯ ಆಗ್ತಾ ಇದೆ. ಭೈರವಿ ಅವರೇ, ನಂಗೆ ನಂಬಿಕೆ ಇದೆ. ಅದಕ್ಕೆ ಅವರು ಇಂಥ ಕೆಲಸ ಮಾಡಕ್ ಚಾನ್ಸೇ ಇಲ್ಲ. ಅವ್ರೆಂಥವ್ರು, ಅವ್ರ ಫ್ಯಾಮಿಲಿ ಎಂಥದ್ದು ಅಂತ ನಂಗೆಲ್ಲ ಗೊತ್ತಿದೆ ಭೈರವಿ ಅವರೇ. ಮಾನಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು, ಆದ್ರೆ ಇಂಥ ಕೆಲಸ ಯಾವತ್ತೂ ಮಾಡಲ್ಲ. ಅತ್ಗೆನ ಯಾರೋ ಖಂಡಿತ ಹೆದರ್ಸಿ ಬೆದರಿಸಿ ಲೆಟರ್ ಬರ್ಸಿ ಇಲ್ಲಿಂದ ಕಳಿಸಿದ್ದಾರೆ. ಸರಿ, ನಾವಿಲ್ಲೇ ಮಾತಾಡ್ತಾ ನಿಂತಿದ್ರೆ ಕೆಲಸ ಆಗಲ್ಲ. ನಮ್ ಕೈಲಿರೋದು ಬರೀ 2 hours ಅಷ್ಟೇ. ಬನ್ನಿ, ಈಗಲೇ ಹೋಗಿ CCTV ಫುಟೇಜ್ನ ಚೆಕ್ ಮಾಡೋಣ. ಅದಕ್ಕೆ ಒಬ್ಬರೇ ಹೋದ್ರಾ, ಇಲ್ಲ ಯಾರಾದ್ರೂ ಕರ್ಕೊಂಡು ಹೋದ್ರಾ, ಗಾಡಿಲಿ ಹೋದ್ರಾ, ನಡ್ಕೊಂಡು ಹೋದ್ರಾ, ಎಲ್ಲ ಗೊತ್ತಾಗುತ್ತೆ. ಬನ್ನಿ. ಎಸ್, ಯು ಆರ್ ರೈಟ್. ಬನ್ನಿ. ದೇವ್ರೆ, ಭವಾನಿ ಎಲ್ಲಿದ್ದಾಳೋ ಏನೋ, ಅವಳು ಸಿಗೋ ಹಾಗೆ ಮಾಡಪ್ಪ. ಭಯ, ಬೆಳಗ್ಗೆಯಿಂದ CCTV ಫುಟೇಜ್ ರೆಕಾರ್ಡ್ ಆಗಿದ್ದು ಎಲ್ಲಾನು ನಮಗ್ ತೋರಿಸಿ. ಇಲ್ಲ, ನಿನ್ನೆ ನೈಟ್ ಇಂದಾನೆ ತೋರಿಸಿ. ರಾತ್ರಿಯಿಂದನಾ? ಯಾಕೆ? ನಿನ್ನೆನೂ ಅಕ್ಕ ಸ್ವಲ್ಪ ಹೊತ್ತು ಕಾಣಿಸ್ತಾ ಇರ್ಲಿಲ್ಲ. ಅಥರ್ವ ಮತ್ತೆ ನಾನು ತುಂಬಾ ಹುಡ್ಕಾಡಿದ್ವಿ. ಆಮೇಲೆ ಅವರೇ ಬಂದು ವಾಕ್ ಹೋಗಿದ್ದೆ ಅಂತ ಹೇಳಿದ್ರು. ತುಂಬಾ ವಿಚಿತ್ರವಾಗೆಲ್ಲ ಮಾತಾಡ್ತಾ ಇದ್ರು. ಸೊ ನನಗ್ ಯಾಕೋ ರಾತ್ರಿಯಿಂದಾನೇ ಏನೋ ಎಡವಟ್ಟಾಗಿದೆ ಅಂತ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆಯಿಂದ ಇರೋ ಫುಟೇಜ್ ತೋರಿಸಿ ಪ್ಲೀಸ್. ಈ ಹುಡುಗಿನ ಜೊತೆಲಿದ್ದಾಳಲ್ಲ, ಮೋಸ್ಟ್ಲಿ ಇವರಿಬ್ರು ವಾಕಿಂಗ್ ಹೋದ್ರು ಅನ್ಸುತ್ತೆ. ಇಲ್ಲ ಇಲ್ಲ, ಅಲ್ಲಿ ಅಕ್ಕನ ಸರಿಯಾಗಿ ಅಬ್ಸರ್ವ್ ಮಾಡು. ಅವಳ ಮುಖದಲ್ಲಿ ಏನೋ ಟೆನ್ಷನ್ ಇದ್ದ ಹಾಗಿದೆ. ಸರ್, ರೆಸಾರ್ಟ್ ಎಂಟ್ರೆನ್ಸ್ ತೋರಿಸಿ.